ಡಿಸಿಸಿ ಬ್ಯಾಂಕ್ ಜವಾನನಿಂದ 12 ಕೋಟಿ ವಂಚನೆ. ಸಿಐಡಿ ಅಧಿಕಾರಿಗಳು ಬಾಗಲಕೋಟೆಗೆ ತೆರಳಿ ವಿಚಾರಣೆ. 3 ವರ್ಷದ ಹಿಂದೆ ನಡೆದಿದ್ದ ವಂಚನೆ ಕೇಸ್ ಮತ್ತೆ ಎನ್ಕ್ವೈರಿ. ಮಾಜಿ ಸಿಎಂ ಬೊಮ್ಮಾಯಿ ಕ್ಷೇತ್ರದಲ್ಲಿ ಸರಣಿ ಕಳ್ಳತನ. 10ಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ಹಣ ದೋಚಿ ಎಸ್ಕೇಪ್. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಘಟನೆ. ಮತ್ತೆ ಶುರುವಾದ ಮುಖ್ಯಮಂತ್ರಿ ಬದಲಾವಣೆ ಕೂಗು. ಸಿದ್ದರಾಮಯ್ಯ ಹಿಂಬಾಗಿಲಿನಿಂದ ಸಿಎಂ ಆಗಿದ್ದಾರೆ. ಡಿಕೆಶಿ ಸಿಎಂ ಆಗಲಿ ಎಂದ ಪರಿಷತ್ ಸದಸ್ಯ ಪುಟ್ಟಣ್ಣ. ವಿಡಿಯೋ ವೈರಲ್ ಮಾಡಬಾರದಂತ ಯಾವ ಸೆಕ್ಷನ್ ನಲ್ಲಿದೆ? ಸಿದ್ದರಾಮಯ್ಯಗೆ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು. ಬಣ್ಣಗೇಡಿ ವರ್ತನೆ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಿಡಿ. ನನ್ನ ಮಗ ಸತ್ತು ಹೋಗಿ 8 ವರ್ಷ ಆಗಿದೆ. ಪ್ರಜ್ವಲ್ ಕೇಸ್ಗೂ ರಾಕೇಶ್ಗೂ ಏನ್ ಸಂಬಂಧ? ರಾಕೇಶ್ ವಿಚಾರ ತೆಗೆದ ಎಚ್ಡಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು.